ಹಾಯ್, ನೀವು ಕಂಟೆಂಟ್ ರೈಟರ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಹಾಗಾದರೆ ನಿಮಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಕಂಟೆಂಟ್ ರೈಟಿಂಗ್ ಬೇಸಿಕ್ಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ರೈಟಿಂಗ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಟೈಪ್ಸ್ ಇರುತ್ತೆ, ಯಾವ್ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ಫ್ರೀಲಾನ್ಸರ್ ರೈಟಿಂಗ್ ಜಾಬ್ ಹುಡುಕ್ಬಹುದು ಅನ್ನೋದ್ರ ಬಗ್ಗೆ ಬ್ರೀಫ್ ಆಗಿ ಹೇಳ್ತಿದ್ದೀನಿ. ಈ ಡಿಜಿಟಲ್ ಯುಗದಲ್ಲಿ ನೀವು ಸಾಕಷ್ಟು ಬಾರಿ ಕೇಳಿರ್ತೀರ, ಕಂಟೆಂಟ್ ಇಸ್ ದ ಕಿಂಗ್ ಅಂತ. ಬ್ಲಾಗ್ಸ್ನಲ್ಲಿ ನೋಡುವ ಆರ್ಟಿಕಲ್ಸ್ ಆಗಿರಬಹುದು, ಅಮೆಝಾನಲ್ಲಿ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಇರಬಹುದು, ಸೋಷಿಯಲ್ ಮೀಡಿಯಾ ಡಿಸ್ಕ್ರಿಪ್ಷನ್ ಇರ್ಬೋದು, ಅಥವಾ ಯೂಟ್ಯೂಬ್ ವಿಡಿಯೋ ಸ್ಕ್ರಿಪ್ಟ್ಗಳು, ಇದನ್ನೆಲ್ಲ ಒಬ್ಬ ಕಂಟೆಂಟ್ ರೈಟರ್ ಬರೆಯೋದು. ಮೊದಲಿಗೆ ಈ ಕಂಟೆಂಟ್ ರೈಟಿಂಗ್ ಅಂದರೆ ಏನು ಅಂತ ತಿಳಿಯೋಣ. ಕಂಟೆಂಟ್ ರೈಟಿಂಗ್ ಅಂದರೆ ಅದೊಂದು ಪ್ರೋಸೆಸ್. ಅದರಲ್ಲಿ ಬರೀ ಆರ್ಟಿಕಲ್ಸ್ ಬರೆಯೋದಷ್ಟೇ ಅಲ್ಲ, ಬರೆಯೋದ್ರ ಜೊತೆಗೆ ಎಡಿಟ್ ಮಾಡಬೇಕು, ಮತ್ತು ರಿವ್ಯೂ ಮಾಡಬೇಕು, ಪ್ರೂಫ್ ರೀಡಿಂಗ್ ಮಾಡಿ ಯಾವುದಾದ್ರೂ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಪಬ್ಲಿಷ್ ಮಾಡಬೇಕು. ಅದರಲ್ಲೂ ಸಹ ತುಂಬ ಕ್ಯಾಟಗರೀಸ್ ಇದ್ದಾವೆ. ನೀವು ಆರ್ಟಿಕಲ್ಸ್ ಬರೀಬಹುದು, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರೀಬಹುದು, ಸೋಷಿಯಲ್ ಮೀಡಿಯಾ ಪೋಸ್ಟ್ ಬರೆಯಬಹುದು, ಅಥವಾ ಯೂಟ್ಯೂಬ್ಗೆ ಸ್ಕ್ರಿಪ್ಟ್ಸ್ ಬರೆಯಬಹುದು. ಇನ್ನು ಬಹಳಷ್ಟು ಕ್ಯಾಟಗರಿ ಇದ್ದಾವೆ ಕಂಟೆಂಟ್ ರೈಟಿಂಗ್ನಲ್ಲಿ. ಇದಿಷ್ಟು ಮೇನ್ ಕ್ಯಾಟಗರೀಸ್ ಬಗ್ಗೆ ಆಯಿತು. ಈಗ ನಿಮಗೆ ಹೇಗೆ ಗೊತ್ತಾಗುತ್ತೆ ನೀವೊಬ್ಬ ಕಂಟೆಂಟ್ ರೈಟರ್ ಆಗಬಹುದು ಅಂತ? ಪ್ರತಿಯೊಬ್ಬರೂ ಸಹ ಕಂಟೆಂಟ್ ರೈಟರ್ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಿಮ್ಮಲ್ಲಿ ಬರವಣಿಗೆಯ ಬಗ್ಗೆ ಪ್ಯಾಷನ್ ಇರಬೇಕು. ಮತ್ತು ಇನ್ನೊಂದು ಈಸಿ ವೇ ಅಂದರೆ ನಿಮಗೆ ಓದುವುದರ ಮೇಲೆ ಇಂಟ್ರೆಸ್ಟ್ ಇರಬೇಕು. ರೀಡಿಂಗ್ ಮತ್ತು ರೈಟಿಂಗ್ ಎರಡು ಡಿಪೆಂಡೆಂಟ್ ಆನ್ ಈಚ್ ಅದರ್. ಕಂಟೆಂಟ್ ರೈಟಿಂಗ್ನಿಂದ ಕೇವಲ 1 ಮಂತಲ್ಲಿ ಲಕ್ಷ ಸಂಪಾದನೆ ಮಾಡ್ಬೋದು ಅಂತ ಕೋರ್ಸ್ ಸೆಲ್ ಮಾಡೋರು ಹೇಳ್ತಾರೆ. ಆದರೆ ಅದು ನಿಜ ಅಲ್ಲ. ಕಂಟೆಂಟ್ ರೈಟಿಂಗ್ ಅನ್ನೋದು ಒಂದು ಹಾರ್ಡ್ ವರ್ಕಿಂಗ್ ಜಾಬ್. ಕೆಲವೊಂದು ಸಲ ನಮ್ಮ ಶ್ರಮಕ್ಕೆ ತಕ್ಕ ಮನಿ ಸಿಗಲ್ಲ. ಆದರೂ ಅದರ ಬಗ್ಗೆ ಪ್ಯಾಷನ್ ಇದ್ದಾಗ ಮಾತ್ರ ನಾವು ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಬರವಣಿಗೆಯ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಯೋಚನೆ ಮಾಡಿ ಆಮೇಲೆ ಕಂಟೆಂಟ್ ರೈಟಿಂಗ್ ಸ್ಟಾರ್ಟ್ ಮಾಡಿ. ನಿಮಗೆ ಕಂಟೆಂಟ್ ರೈಟಿಂಗ್ ಇಂಟ್ರೆಸ್ಟ್ ಇದೆ ಅಂತ ಅನಿಸಿದರೆ ಒಬ್ಬ ಒಳ್ಳೆಯ ಕಂಟೆಂಟ್ ರೈಟರ್ ಆಗಲು ಕೆಲವು ಮುಖ್ಯವಾದ ವಿಷಯಗಳು ನಿಮ್ಮಲ್ಲಿ ಇರಬೇಕು. ಫಸ್ಟ್ ಒನ್, ಗ್ರಿಪ್ ಆಫ್ ದ ಲ್ಯಾಂಗ್ವೇಜ್. ಅಂದರೆ ನಿಮ್ಮ ಭಾಷೆಯಲ್ಲಿ ಶುದ್ಧತೆ, ಸ್ಪಷ್ಟತೆ ಇರಬೇಕು. ವ್ಯಾಕರಣ ಶುದ್ಧವಾಗಿ ಇರಬೇಕು ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರಿಬೇಕು. ಸ್ಪೆಲ್ಲಿಂಗ್ಸ್ ಕರೆಕ್ಟ್ ಮಾಡೋಕ್ಕೆ ಒಂದಷ್ಟು ಟೂಲ್ಸ್ ಇದೆ, ಲೈಕ್ ಗ್ರಾಮರ್ಲಿ. ಅದರಲ್ಲಿ ನೀವು ನಿಮ್ಮ ಆರ್ಟಿಕಲ್ಸ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಗ್ರಾಮರ್ ಮಿಸ್ಟೇಕ್ಸ್ ಮತ್ತು ಕಾಪಿರೈಟ್ ಇಶ್ಯೂಸ್ ಎಲ್ಲ ಚೆಕ್ ಮಾಡ್ಬೋದು. ಇಷ್ಟೆಲ್ಲ ಕ್ವಾಲಿಟೀಸ್ ನಿಮಗೆ ಇದೆ ಅಂತ ಅನಿಸಿದರೆ ನೆಕ್ಸ್ಟ್ ನೀವು ವರ್ಕ್ ಮಾಡೋಕ್ಕೆ ಬೇಕಿರೋದು ನಿಮ್ಮ ಪೋರ್ಟ್ಫೋಲಿಯೋ ಅಂದರೆ ನೀವು ಬರೆಯುವ ಆರ್ಟಿಕಲ್ಸ್ಗಳ ಸ್ಯಾಂಪಲ್ಸ್. ನೀವು ಕ್ಲೈಂಟ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ವರ್ಕ್ ಏನು ಮಾಡಿದ್ದೀರಾ ಅಂತ ಅವ್ರಿಗೆ ತೋರಿಸ್ಬೇಕಲ್ವಾ, ಅದಕ್ಕೆ. ಇನ್ನು ಪೋರ್ಟ್ಫೋಲಿಯೋ ನೀವು ಫ್ರೀ ಆಫ್ ಕಾಸ್ಟ್ ಮಾಡ್ಬೋದು. ನಿಮಗೆ ಇಷ್ಟ ಇರೋ ಕೆಲವು ಟಾಪಿಕ್ನಲ್ಲಿ ಆರ್ಟಿಕಲ್ಸ್ ಬರೆಯಿರಿ, ಲೈಕ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್, ಫೈನಾನ್ಸ್, ಟೆಕ್. ನಿಮಗೆ ಇಂಟ್ರೆಸ್ಟ್ ಅನಿಸೋ ಟಾಪಿಕ್ಗಳಲ್ಲಿ ಕನಿಷ್ಠ 5 ಆರ್ಟಿಕಲ್ಸ್ ಬರೆದು ಪಬ್ಲಿಷ್ ಮಾಡಿ. ಪಬ್ಲಿಷ್ ಮಾಡಲು ನೀವು ಮೀಡಿಯಮ್ ಅನ್ನುವ ಪ್ಲ್ಯಾಟ್ಫಾರ್ಮ್ ಬಳಸಬಹುದು, ಅಥವಾ ಗೂಗಲ್ನ blogger.comನಲ್ಲಿ ನಿಮ್ಮದೇ ಬ್ಲಾಗ್ ಕ್ರಿಯೇಟ್ ಮಾಡಿ ಪಬ್ಲಿಷ್ ಮಾಡ್ಬೋದು. ಪೋರ್ಟ್ಫೋಲಿಯೋ ರೆಡಿ ಆಯಿತು. ಈಗ ಕ್ಲೈಂಟ್ ಎಲ್ಲಿಂದ ತರೋದು ಅಂದರೆ ಫ್ರೀಲಾನ್ಸ್ ಕಂಟೆಂಟ್ ರೈಟರ್ಸ್ಗೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಫೀವರ್, ಅಪ್ವರ್ಕ್ ಮತ್ತು ಐರೈಟರ್. ಈ 3 ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಜಾಬ್ ಸರ್ಚ್ ಮಾಡ್ಬೋದು. ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಅದ್ರ ಬಗ್ಗೆ ಹೇಳ್ತೀನಿ. ಅದ್ರ ಜೊತೆ ನೀವು ಇನ್ಸ್ಟಾಗ್ರಾಮ್ DMs ಮತ್ತು ಮೇಲ್ಸ್ ಮಾಡಿ ಕೂಡ ಕ್ಲೈಂಟ್ಸ್ ಹುಡುಕಬಹುದು. ಸೊ ಇವತ್ತು ನಾನು ಬೇಸಿಕ್ ಕಂಟೆಂಟ್ ರೈಟಿಂಗ್ ಅಂದರೆ ಏನು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಕಾಪಿ ರೈಟಿಂಗ್, SEO ಕಂಟೆಂಟ್ ರೈಟಿಂಗ್ ಮತ್ತು ಇನ್ನೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳಿಸ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಏನಾದರೂ ಡೌಟ್ಸ್ ಇದೆಯಾ? ಅಥವಾ ಡೀಪ್ ಆಗಿ ಹೇಳಲಿಲ್ಲ, ಏನೂ ಅರ್ಥ ಆಗಿಲ್ಲ ಅನಿಸ್ತಾ? ಏನೇ ಇದ್ದರೂ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ, ಏನಾದರೂ ಕಲ್ತಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ನಮಸ್ಕಾರ.